ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ಚಂದು. ಯಾರೆಲ್ಲ ಫಸ್ಟ್ ಟೈಮ್ ನಂದು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ಆ್ಯಕ್ಚುಲಿ ಇವತ್ತು ಎಡಿಟಿಂಗ್ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ಅಂದರೆ ಎಡಿಟಿಂಗ್ ನನಗೆ ಏನು ಗೊತ್ತೇ ಇಲ್ಲ, ನನಗೆ ಎಡಿಟಿಂಗ್ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೋಸ್ಕರ ಎಡಿಟಿಂಗ್ ಬಗ್ಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸೇ ತುಂಬ ಜನ ಕೇಳಿದ್ರು, ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತೀಯಾ, ಹೆಂಗೆ ಮಾಡ್ತೀಯಾ, ಯಾವ ಆ್ಯಪಲ್ಲಿ ಮಾಡ್ತೀಯಾ, ಯಾವ ಥರ ಮಾಡೋದು ಸ್ವಲ್ಪ ಹೇಳು ಅಂತ. ಬಟ್ ನನಗೆ ಹೇಳ್ಕೊಡೋದಕ್ಕೆ ಆಗಿರಲಿಲ್ಲ. ಆದ್ದರಿಂದ ಅವ್ರಿಗೋಸ್ಕರ ಅಂತಲೇ ಒಂದು ವೀಡಿಯೋ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಾಗಿ ಯೂಟ್ಯೂಬಲ್ಲಿ ನಂದು ಫಸ್ಟ್ ವೀಡಿಯೋ ಆಗಿರುತ್ತೆ ಈ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಆಲ್ರೆಡಿ ವ್ಲಾಗ್ಸ್ದೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಈ ಥರ ಒಂದು ಎಡಿಟಿಂಗ್ ಬಗ್ಗೆ ಅಥವಾ ಬೇರೆ ಯಾವುದ್ರ ಬಗ್ಗೆನೋ ಒಂದು ವೀಡಿಯೋ ಅಂತ ಮಾಡ್ತಾ ಇರೋದು ಫಸ್ಟ್ ಟೈಮ್ ಆಗಿರುತ್ತೆ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಎಡಿಟಿಂಗಲ್ಲಿ ಬೆಸ್ಟ್ ಆ್ಯಪ್ ಅಂತ ಬಂದರೆ ಇನ್ಶಾಟು ಬೆಸ್ಟ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ಟಾರ್ಟಿಂಗಲ್ಲಿ ಬಂದು ಇನ್ಶಾಟಿಂದನೇ ಕಲ್ತ್ಕೊಂಡೋದ್ರೆ ಬೆಟರ್ ಅಂತ ಹೇಳ್ತೀನಿ ನಾನು. ಫಸ್ಟು ಇನ್ಶಾಟ್ನ ಡೌನ್ಲೋಡ್ ಮಾಡ್ಕೋಬೇಕು, ಪ್ಲೇಸ್ಟೋರಲ್ಲಿ ಸಿಗುತ್ತೆ ಇನ್ಶಾಟ್ನ ಡೌನ್ಲೋಡ್ ಮಾಡಬೇಕು. ಅದನ್ನು ಫುಲ್ ಪ್ರೋಸೆಸ್ನ ನಾನು ಹೇಳ್ಕೊಡ್ತೀನಿ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಟಿರೋದ್ರಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕಷ್ಟೇ. ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ಫುಲ್ಲು ಸ್ಕ್ರೀನ್ ರೆಕಾರ್ಡಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಸ್ಕ್ರೀನ್ ರೆಕಾರ್ಡ್ದು ವೀಡಿಯೋ ಹಾಕ್ತೀನಿ. ನಾನು ಹೆಂಗೆಲ್ಲ ಎಡಿಟ್ ಮಾಡಬೇಕು, ಯಾವ್ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ್ದು ಆ್ಯಪ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲನೂ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟು ನಿಮಗೆ ಬೆಸ್ಟ್ ಆ್ಯಪ್ ಅಂತ ಬಂದರೆ ಇನ್ಶಾಟು, ಆಮೇಲೆ VN, ಆಮೇಲೆ ಕ್ಯಾಪ್ಕಟ್ಟು ಇದನ್ನೆಲ್ಲ ಕಲ್ತ್ಕೊಂಡ್ಬೋದು. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನೆಲ್ಲ ಎಡಿಟ್ ಮಾಡೋದು ಅಂತಂದರೆ ಇನ್ಶಾಟಲ್ಲೇ ಎಡಿಟ್ ಮಾಡೋದು ನಾನು. ಯಾರೆಲ್ಲ ನೋಡಿಲ್ಲ, ಯಾರೆಲ್ಲ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗೆಲ್ಲ ಎಡಿಟಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಇರ್ತಾರೆ, ಹೇಳ್ಕೊಡು ಅಂತ ಕೇಳ್ತಿರ್ತಾರೆ, ಅವ್ರಿಗೆ ಈ ವಿಡಿಯೋ ಕಳಿಸಿ. ತುಂಬ ಚೆನ್ನಾಗಿರುತ್ತೆ ವಿಡಿಯೋ, ನೋಡ್ತಾರೆ. ಯಾರಿಗೆಲ್ಲ ಎಡಿಟ್ ಮಾಡಬೇಕು ಅಂತ ತಿಳ್ಕೊಬಂದವರು ಈ ವಿಡಿಯೋಯಿಂದ. ಸ್ಟಾರ್ಟಿಂಗಿಂದ ಎಡಿಗಂಡ ಅವ್ರು ಮಾತೇ ಆಡ್ತಾ ಇದ್ದಾಳೆ, ಏನು ಎಡಿಟಿಂಗ್ ಅಂತ ಇದ್ದಾಳೆ, ಬಟ್ ಏನು ಹೇಳ್ಕೊಡ್ತಾ ಇಲ್ಲ ಅಂತ ಬೈಕೋಬೇಡಿ, ಹೇಳ್ಕೊಡ್ತೀನಿ. ಇವಾಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ಇನ್ಶಾಟ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರಿಂದ ಇನ್ಶಾಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮುಂದಿನ ಪ್ರೊಸೆಸ್ಸು ಇವಾಗ ಸ್ಕ್ರೀನ್ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಯಾರೆಲ್ಲ ಇನ್ಶಾಟ್ ಡೌನ್ಲೋಡ್ ಮಾಡಿಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪ್ಲೇಸ್ಟೋರ್, ಇಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ಇನ್ಶಾಟ್ ಅಂತ ಟೈಪ್ ಮಾಡಿ ಇನ್ಶಾಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಶಾಟ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದರಿಂದ ಅಲ್ಲಿ ಓಪನ್ ಅಂತ ತೋರಿಸ್ತಿದೆ. ನೆಕ್ಸ್ಟ್ ಓಪನ್ ಮಾಡಿದ್ಮೇಲೆ ಒಂದಷ್ಟು ಪರ್ಮಿಷನ್ ಕೇಳುತ್ತೆ. ಎಲ್ಲದಕ್ಕೂ ಯಾವುದೇ ಥರ ಆ್ಯಪ್ ಡೌನ್ಲೋಡ್ ಮಾಡಿದ್ರು ಪರ್ಮಿಷನ್ ಕೇಳುತ್ತಲ್ಲ, ಆ ಥರ ಪರ್ಮಿಷನ್ ಕೇಳುತ್ತೆ. ಪರ್ಮಿಷನ್ನೆಲ್ಲ ಅಲೋ ಕೊಟ್ಟು ಓಪನ್ ಮಾಡ್ಕೊಳ್ಳಿ. ಪರ್ಮಿಷನ್ನೆಲ್ಲ ಅಲೋ ಕೊಟ್ಟಮೇಲೆ ಈ ಥರ 3 ಆಪ್ಷನ್ ತೋರಿಸುತ್ತೆ. ಅದರಲ್ಲಿ ನೀವು ವೀಡಿಯೋ ಎಡಿಟ್ ಮಾಡ್ತಿರೋದ್ರಿಂದ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗ್ಯಾಲರಿ ಆ್ಯಂಡ್ ಕ್ಯಾಮ್ರಾ ಅಂತ ತೋರಿಸುತ್ತೆ. ಅದರಲ್ಲಿ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಬೇಕಾಗಿರೋ ಒಂದಷ್ಟು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೊಂದು 5ರಿಂದ 6 ಫೋಟೋಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು 2 ಫೋಟೋ ಡಿಲೀಟ್ ಮಾಡಿ ಮಿಕ್ಕದ್ದು ಇಟ್ಕೋತೀನಿ. ನೋಡಿ, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಆಮೇಲೆ ಅಲ್ಲೇ ತೋರಿಸ್ತಿದೆಯಲ್ಲ ಆಪ್ಷನು, ಅದರಲ್ಲಿ ಕ್ರಾಪ್ ಅಂತ ಬರುತ್ತಲ್ಲ, ಅದರಲ್ಲಿ ನಿಮಗೆ ಎಷ್ಟು ಬೇಕು, ಎಷ್ಟಕ್ಕೆ ಫೋಟೋ ಕ್ರಾಪ್ ಮಾಡ್ಕೋಬೇಕು, ಅದಷ್ಟಕ್ಕೆ ಯಾವ ಸೈಜ್ ಬೇಕು ಆ ಸೈಜಿಗೆ ಕ್ರಾಪ್ ಮಾಡ್ಕೊಳ್ಳಿ. ಅಲ್ಲೇ ತೋರಿಸ್ತಾ ಇದೆಯಲ್ಲ ಆ ಥರ. ಅಂತಂದರೆ ನಾನು ಒಂದಷ್ಟು ಫೋಟೋಸ್ನ ಒಂದು ಟಿಕ್ಟಾಕ್ ಈ ಥರ ಬರುತ್ತಲ್ಲ, ಈ ಸೈಜ್ಗೆ ಕ್ರಾಪ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಫೋಟೋಸ್ನೂ ಅದೇ ಥರ ಕ್ರಾಪ್ ಮಾಡ್ಕೊಳ್ಳಿ. ಆಮೇಲೆ ಫೋಟೋಸ್ನ ನಿಮಗೆ ಎಷ್ಟು ಸೆಕೆಂಡ್ ಬೇಕೋ ಅಥವಾ 1 ನಿಮಿಷ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲನೂ ಒಂದು 5 ಆರ್ 2 ಸೆಕೆಂಡ್ ಈ ಥರ ಬರುತ್ತಲ್ಲ, ಆ ಥರನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಹಂಗಿದ್ರೆ ಚೆನ್ನಾಗಿ ಕಾಣಲ್ಲ. ಇವಾಗ ಸಾಂಗ್ ಸೆಲೆಕ್ಟ್ ಮಾಡಬೇಕು. ಸಾಂಗ್ ಸೆಲೆಕ್ಟ್ ಮಾಡೋದು ಅಂದರೆ ಇಲ್ಲಿ ಸಾಂಗ್ ಮ್ಯೂಸಿಕ್ ಅಂತ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಮೈ ಮ್ಯೂಸಿಕ್ ಅಂತ ಬರುತ್ತೆ. ಮೈ ಮ್ಯೂಸಿಕಲ್ಲಿ ನಿಮ್ಮ ಹತ್ರ ಇದ್ದರೆ ಮ್ಯೂಸಿಕ್ ಸೆಲೆಕ್ಟ್ ಮಾಡ್ಕೋಬೋದು. ಅಕಸ್ಮಾತ್ ಅಲ್ಲಿ ಇರಲಿಲ್ಲ ಅಂತಂದರೆ ವಾಯ್ಸ್ ಕೂಡ ಕೊಡ್ಬೋದು. ವಾಯ್ಸ್ ಓವರ್ ತೋರಿಸ್ತಾ ಇದೆ, ವಾಯ್ಸ್ ಕೂಡ ಕೊಡ್ಬೋದು. ಅದು ಕೊಡೋಲ್ಲ ಅಂತ ಹೇಳಿದಾಗ ಆವಾಗ ನೀವು ಯಾವ್ದಾರ ಒಂದು ವೀಡಿಯೋನ ಇಲ್ಲಿ ಫೋಟೋಸ್ ಇದೆಯಲ್ಲ ಅದ್ರ ಜೊತೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಮ್ಯೂಸಿಕ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಅಲ್ಲಿ 100 ವಾಲ್ಯೂಮ್ ತೋರಿಸ್ತಿರುತ್ತೆ, ಅದನ್ನ 200 ವಾಲ್ಯೂಮ್ಗೆ ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಪೋರ್ಟ್ ಆಡಿಯೋ ಅಂತ ತೋರಿಸ್ತಾ ಇರಲ್ಲ, ಅದನ್ನ ಕ್ಲಿಕ್ ಮಾಡಿದಾಗ ಅದು ಆಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ವೀಡಿಯೋನ ಲಾಸ್ಟ್ಗೆ ಹಾಕಿ ಆ ವೀಡಿಯೋನ ಡಿಲೀಟ್ ಮಾಡ್ಕೋಬೇಕು. ಫಸ್ಟೇ ವೀಡಿಯೋ ಇದ್ದಾಗ ಅದನ್ನು ಡಿಲೀಟ್ ಮಾಡಿದಾಗ ಆಡಿಯೋನು ಕೂಡ ಡಿಲೀಟ್ ಆಗೋಗುತ್ತೆ. ಅದರಿಂದ ಅದನ್ನು ಲಾಸ್ಟ್ಗೆ ಹಾಕಿ ಡಿಲೀಟ್ ಮಾಡ್ಕೋಬೇಕು. ಆಮೇಲೆ ಆ ಸಾಂಗ್ಗೆ ನಿಮ್ಗೆ ಯಾವ ಥರ ಎಫೆಕ್ಟ್ ಬೇಕಾದರೆ ಎಫೆಕ್ಟ್ ಹಾಕಿ ಸೆಲೆಕ್ಟ್ ಮಾಡ್ಕೋಬೋದು. ಏನು ಜಾಸ್ತಿ ಎಫೆಕ್ಟ್ ಏನು ಹಾಕೊಳ್ಳೋಕೆ ಹೋಗಲ್ಲ. ಎಫೆಕ್ಟ್ ಹಾಕಿ ಸೆಲೆಕ್ಟ್ ಮಾಡ್ತೀನಿ ಅಂದರೂ ಕೂಡ ಎಫೆಕ್ಟ್ ಹಾಕೋಬೋದು. ಹಾಕಲ್ಲ ಅಂತಂದರೆ ಈ ಥರ ಅದ್ರ ಮೇಲೆ ಕೂಡ ಒಂದು ಸ್ಟಿಕ್ಕರ್ ಹಾಕಿ ಸೆಲೆಕ್ಟ್ ಮಾಡ್ಕೋಬೋದು. ಅದನ್ನೇನು ಮಾಡಲ್ಲ ಅಂತಂದಾಗ, ಅದ್ಯಾವುದನ್ನೂ ಹಾಕಲ್ಲ ಅಂತಂದಾಗ ಆನಿಮೇಷನ್ ಅಂತ ಒಂದು ಆಪ್ಷನ್ ತೋರಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೂ ಔಟ್ ಆ್ಯಂಡ್ ಕಾಂಬೋ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಯಾವುದನ್ನು ಬೇಕೋ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಜಾಸ್ತಿ ಯಾವಾಗಲೂ ಕಾಂಬೋ ಅಂತ ಬರುತ್ತಲ್ಲ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಹೋಗ್ತೀನಿ. ಇವಾಗ ನೋಡಿ, ಒಂದು ಫೋಟೋಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಂಗೆ ಅದೇ ಥರ ಎಲ್ಲ ಫೋಟೋಗೂ ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟ್ಗೆ
ಡನ್ ಅಂತ ಕೊಟ್ಟಾಗ ಅದು ಒಂದು ವೀಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಚೆನ್ನಾಗಿ ಕಾಣುತ್ತೆ ವೀಡಿಯೋ. ಕಾಂಬೋನ ಜಾಸ್ತಿ ಯೂಸ್ ಮಾಡೋದ್ರಿಂದ. ಆಮೇಲೆ ಇನ್ ಅಂತ ಇರುತ್ತಲ್ಲ, ಇನ್ ಮತ್ತು ಔಟನ್ನು ಕೂಡ ಯೂಸ್ ಮಾಡ್ಬೋದು. ಅದನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ಗೆ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅದರಿಂದ ಅದನ್ನ ಬಗ್ಗೆ ಹೇಳ್ತಾ ಇಲ್ಲ. ಇವಾಗ ಎಲ್ಲ ಫೋಟೋಸ್ಗೂ ಅದೇ ಥರ ಕಾಂಬೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಫೋಟೋಸ್ಗೂ ಎಫೆಕ್ಟ್ನ ಕೊಟ್ಕೊಂಡಿದ್ದೀನಿ. ನಾನು ಆ್ಯನಿಮೇಷನ್ನ ಕೊಟ್ಕೊಂಡಿದ್ದೀನಿ. ಆ್ಯನಿಮೇಷನ್ ಕೊಟ್ಟ ನಂತರ ಲಾಸ್ಟ್ಗೆ ಡನ್ ಅಂತ ರೈಟ್ ಮಾರ್ಕ್ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಡನ್ ಅಂತ ಕೊಟ್ಟಾಗ ಲಾಸ್ಟ್ಗೆ ವೀಡಿಯೋ ಈ ಥರ ಪ್ರೊಸೆಸ್ ಆಗುತ್ತೆ ನೋಡಿ. ಈ ವಿಡಿಯೋ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ಶಾಟ್ ಅಂತ ಬರುತ್ತಲ್ಲ, ಅದನ್ನು ರಿಮೂವ್ ಮಾಡೋದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಆ್ಯಡ್ಸ್ ಎಲ್ಲ ಬರುತ್ತೆ. ಆ್ಯಡ್ಸ್ ಎಲ್ಲ ಬರಬಾರ್ದು ಅಂದರೆ ಡಾಟನ ಆಫ್ ಮಾಡಿ ಅದನ್ನು ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡಿ. ಆವಾಗ ಆ್ಯಡ್ಸು ತುಂಬ ಕಮ್ಮಿ ಬರುತ್ತೆ, ಹಂಗೆ ಬೇಗ ಅದು ರಿಮೂವ್ ಆಗುತ್ತೆ. ಆ ರಿಮೂವ್ ಆದಮೇಲೆ ಡೌನ್ಲೋಡ್ಗೆ ಹಾಕಿ ಡೌನ್ಲೋಡ್ ಮಾಡಿದ್ಮೇಲೆ ಒಂದು ತುಂಬ ಚೆನ್ನಾಗಿರೋ ವಿಡಿಯೋ ಈ ಥರ ಪ್ರಮೋಟ್ ಆಗುತ್ತೆ ಅಷ್ಟೇ. ನೋಡಿದ್ರಲ್ಲ ಇವಾಗ ಇನ್ಶಾರ್ಟಲ್ಲಿ ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಲ್ಲ. ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ, ತುಂಬ ಡೌಟ್ಸ್ ಏನಾದ್ರು ಬಂತು ಅಂದರೆ ಕಮೆಂಟ್ ಹಾಕಿ, ನಾನು ಕಮೆಂಟ್ ನೋಡಿ ಮತ್ತೆ ವೀಡಿಯೋಸ್ ಏನಾದ್ರು ಇನ್ನೂ ಕ್ಲಿಯರಾಗಿ ಏನಾದ್ರು ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಹಾಕಿ, ನಾನು ನೋಡಿಬಿಟ್ಟು ಕಮೆಂಟ್ ನೋಡಿ ನಿಮ್ಗೆ ಇನ್ನೇನಾದ್ರು ಕ್ಲಿಯರಾಗಿ ಇನ್ನೂ ವೀಡಿಯೋಸ್ ಬೇಕು ಅಂದ್ರೆ ನಾನು ಇನ್ನೊಂದ್ಸರಿ ಇನ್ನೂ ಕ್ಲಿಯರಾಗಿ ಫಸ್ಟಿಂದ ನೀಟಾಗಿ ಮಾಡ್ಕೊಡ್ತೀನಿ. ಓಕೆನಾ? ನಾರ್ಮಲಾಗಿ ಬರೀ ವೀಡಿಯೋಸ್ ಹೆಂಗೆ ಎಡಿಟ್ ಮಾಡೋದು ಸಿಂಪಲ್ ಆಗಿ ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಿಯರಾಗಿ ಹೇಳ್ಕೊಡಿ ಮೇಡಮ್, ನನಗೆ ಇನ್ಶಾರ್ಟಲ್ಲಿ ತುಂಬ ಅದರಲ್ಲಿ ವೀಡಿಯೋ ಫೋಟೋ ಎಡಿಟ್ ಮಾಡೋದಂಗೆ ಅದನ್ನೆಲ್ಲ ಹೇಳ್ಕೊಡಿ ಅಂತಂದರೆ ನೆಕ್ಸ್ಟ್ ಇನ್ನೂ ಕ್ಲಿಯರ್ ನಾನು ಹೇಳ್ಕೊಡ್ತೀನಿ. ಆಯಿತಾ? ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಎಡಿಟಿಂಗ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ. ಬಾಯ್.